ವಿಶ್ವಕರನ್ನು ಕಡೆಗಣಿಸುವ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಹೇಳಿದಿಕ್ಕಾರ. ವಿಶ್ವಕರನ್ನು ಕಡೆಗಣಿಸುವ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಹೇಳಿದಿಕ್ಕಾರ. ಮಾತು ಕೊಟ್ಟು ತಪ್ಪಿರುವ ಸರ್ಕಾರಕ್ಕೆ ಹೇಳಿದಿಕ್ಕಾರ. ಮಾತು ಕೊಟ್ಟು ತಪ್ಪಿರುವ ಸರ್ಕಾರಕ್ಕೆ ಹೇಳಿದಿಕ್ಕಾರ. ಸುರೇಶ ಮಕ್ಕಳು ಶಾಲೆ ಕಲ್ಸೋದು ಹೆಂಗ, ಮಕ್ಕಳಿಗೆ ಬಟ್ಟೆ ತರೋದು ಹೆಂಗ, ನಮ್ಮ ಜೀವನ ಹೆಂಗ ಅಲ್ಲ. 1 ಕೆಜಿಗೆ ಹಾಗಲಕಾಯಿ, 1 ಕೆಜಿ ಬೆಂಡೆಕಾಯಿ, 1 ಕೆಜಿಗೆ 20 ರೂಪಾಯಿ ಕೊಡ್ತೀವಿ, 20 ರೂಪಾಯಿ ಕೊಡ್ತೀವಿ, 100 ರೂಪಾಯಿ ಕೆಜಿ ಟಮಾಟೆ ಹಣ್ಣು. ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರೇ ಉತ್ತರ ಇದೆಯಾ? ಈ ಮಹಿಳೆ ಕೇಳುವಂತಹ ಒಂದು ಪ್ರಶ್ನೆಗೆ ಉತ್ತರ ಕೊಡೋದಕ್ಕಾಗುತ್ತಾ ನಿಮಗೆ? ಮಿಸ್ಟರ್ ಡಿ.ಕೆ. ಶಿವಕುಮಾರ್ ಅವರೇ ಏನು ಹೇಳ್ತೀರಿ? ನಿಮಗೆ ಗೊತ್ತಿಲ್ವಾ ಟೊಮೊಟೊ ಬೆಲೆ ಏನಿದೆ, ತರಕಾರಿ ಬೆಲೆ ಏನಿದೆ, ದಿನಸಿ ಬೆಲೆ ಏನಿದೆ ಎನ್ನುವಂತಹದ್ದು ಗೊತ್ತಿಲ್ವಾ ನಿಮಗೆ? ನಿಮಗೆಲ್ಲಿ ಗೊತ್ತಿರಬೇಕು? ಹಾಲಿನ ಬೆಲೆ ಏನು, ಮೊಸರಿನ ಬೆಲೆ ಏನು, ಬೇಳೆ ಬೆಲೆ ಏನು, ಅಕ್ಕಿ ಬೆಲೆ ಏನು? ಜನಸಾಮಾನ್ಯರಿಗೆ ಮಾತ್ರ ಇಂತಹ ದುಬಾರಿ ಬಿಸಿ ಮುಟ್ತಾ ಇದೆ. ದುಬಾರಿ ಬೆಲೆ ಬದುಕಿನ ಮೇಲೆ ಬರೆ ಎಳೀತಾ ಇದ್ದೀರಿ. ಸರ್ಕಾರದ ವಿರುದ್ಧ ಇವತ್ತು ಪ್ರತಿಭಟನೆಯನ್ನು ಮಾಡಿದರು. ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕು ಪಂಚಾಯತ್ ಆವರಣದಲ್ಲಿರುವಂತಹ ಕೃಷ್ಣಾ ನಾಯ್ಕರು, ಬಿ ಜೆ ಪಿ ಶಾಸಕರು ಕೃಷ್ಣಾ ನಾಯ್ಕರವರ ಕೊಠಡಿಗೆ ಮುತ್ತಿಗೆಯನ್ನು ಹಾಕುವುದರ ಮೂಲಕ ಬಿಸಿಯೂಟ ತಯಾರಕರು, ರಾಜ್ಯ ಅಕ್ಷರ ದಾಸೋಹ ಬಿಸಿಯೂಟ ತಯಾರಕರ ಫೆಡರೇಷನ್ AITUC ಸಂಯೋಜಿತ ತಾಲೂಕು ಸಮಿತಿ ಹೂವಿನಹಡಗಲಿ ಇವರು ಇವತ್ತೊಂದು ಪ್ರತಿಭಟನೆಯನ್ನು ನಡೆಸಿದರು. ಇವರಿಗೆಷ್ಟು ವೇತನ ಅಂತ ಕೇಳಿದರೆ ನಿಜಕ್ಕೂ ಕೂಡ ದುಃಖ ಆಗುತ್ತೆ, ನಿಮಗೂ ಕೂಡ ಆಶ್ಚರ್ಯ ಆಗುತ್ತೆ. ಈ ಅಡಿಗೆ ಮಾಡುವಂತಹ ಮಹಿಳೆಯರಿಗೆ, ಬಿಸಿಯೂಟ ತಯಾರಕರು ಸರ್ಕಾರಿ ಶಾಲೆಗಳಲ್ಲಿ ಏನು ಬಿಸಿಯೂಟವನ್ನು ತಯಾರು ಮಾಡ್ತಾ ಇದ್ದಾರೆ, ಮಕ್ಕಳಿಗೆ ಬಿಸಿಯೂಟವನ್ನು ಕೊಡ್ತಾ ಇದ್ದಾರೆ, ಅವರ ವೇತನ ಎಷ್ಟು, ಒಂದು ತಿಂಗಳದ ಅವರ ವೇತನ ಎಷ್ಟು ಅಂತ ಕೇಳಿದರೆ ನಿಜಕ್ಕೂ ಕೂಡ ಆಶ್ಚರ್ಯ ಆಗುತ್ತೆ ರೀ. 3600 ಒಂದು ತಿಂಗಳಿಗೆ ಒಬ್ಬ ಮಹಿಳೆಗೆ ಸರ್ಕಾರಿ ಶಾಲೆಯಲ್ಲಿ ಮಧ್ಯಾಹ್ನದ ಬಿಸಿಯೂಟ ಬಡಿಸುವಂತಹ ಮಹಿಳೆಗೆ 3600 ರೂಪಾಯಿ ವೇತನ ಒಂದು ತಿಂಗಳಿಗೆ. 105 ರೂಪಾಯಿನೋ 6 ರೂಪಾಯಿನೋ ಒಂದು ದಿನಕ್ಕೆ ಇವರಿಗೆ ವೇತನ ಅಂದರೆ ಸಂಬಳ. ಕೇಳ್ತಾಳೆ ತಾಯಿ, 100 ರೂಪಾಯಿಗೆ ಕೆಜಿ ಆಗಿದೆ ಟೊಮೊಟೊ, ಮಕ್ಕಳನ್ನು ಹೇಗೆ ಓದಿಸಬೇಕು, ಮಕ್ಕಳನ್ನು ಹೇಗೆ ನಾವು ಸ್ಕೂಲಿಗೆ ಕಳಿಸ್ಬೇಕು, ಬದುಕಿ ಆಗಿ ಮಾಡಬೇಕು, ಹೊಟ್ಟೆ ಹೇಗೆ ತುಂಬಿಸಿಕೊಳ್ಬೇಕು, ನೀವು ಕೊಡ್ತಿರುವಂತಹ ಒಂದು ಗಂಜಿ ಕುಡಿಯೋದಕ್ಕೇನು ಸಾಲೋದಿಲ್ಲ. 3600 ರೂಪಾಯಿ ಒಂದು ದಿನಕ್ಕೆ 106 ರೂಪಾಯಿನೋ 5 ರೂಪಾಯಿನೋ ನೀವು ಕೊಡುವಂತಹ ಸಂಬಳ ಏನಿದೆ, ಗಂಜಿ ಕಾಸಿಕೊಂಡು ಕುಡಿಯೋದಕ್ಕೂ ನಮಗೆ ಸಾಲೋದಿಲ್ಲ ಎನ್ನುವಂತಹ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾಳೆ ಮಹಿಳೆ. ಕೆಂಪು ಧ್ವಜವನ್ನು ಹಿಡಿದು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದರೆ ಅವತ್ತು ಸರ್ಕಾರಗಳು ಗಡಗಡ ನಡುಗ್ತಾ ಇದ್ವು. ದಲಿತ ಸಂಘಟನೆಗಳು ಹೋರಾಟ ಕೇಳಿದರೆ ಸರ್ಕಾರ, ಆಡಳಿತ ಮಾಡುವಂತಹ ಸರ್ಕಾರಗಳು ಗಡ ನಡುಗ್ತಾ ಇದ್ವು. ರೈತ ಸಂಘಟನೆಗಳು ಬೀದಿಗಿಳಿದರೆ ಚಳಿ ಜ್ವರ ಬರ್ತಾ ಇತ್ತು. ಆಡಳಿತ ಮಾಡುವಂತಹ ಸರ್ಕಾರಕ್ಕೆ ಗೆಲ್ಲಿ ಹೋತು ಅದೆಲ್ಲ, ಗೆಲ್ಲಿ ಹೋದುವ ಎಲ್ಲ ಒಗ್ಗಟ್ಟು ಸಂಘಟನೆ ದಿನನಿತ್ಯವೂ ಕೂಡ ಇಂತಹ ಹೋರಾಟಗಳು ನಡೀತಾನೇ ಇವೆ. ಇವರು ಬೀದಿಯಲ್ಲಿ ನಿಂತು ಬಾಯಿ ಬಡಿದುಕೊಳ್ತಾನೆ ಇದ್ದಾರೆ. ನಮಗೆ ವೇತನ ಹೆಚ್ಚಿಗೆ ಮಾಡಿ, ನಮಗೆ ಸಂಬಳ ಹೆಚ್ಚಿಗೆ ಮಾಡಿ, ದುಬಾರಿ ಇದೆ, ದುಬಾರಿ ದಿನಮಾನ ಇದೆ, ನಮಗೆ ಸಂಬಳ ಸಾಲೋದಿಲ್ಲ ಎನ್ನುವಂತಹದ್ದನ್ನು ಹೇಳ್ತಾ ಇದ್ದಾರೆ. ಆದರೆ ಕೇಳಬೇಕಾದವರ ಕಿವಿ ಮಾತ್ರ ಮುಚ್ಚಿಕೊಂಡಿವೆ, ಕಣ್ಣು ಮುಚ್ಚಿಕೊಂಡಿವೆ,
ಕಿವಿ ಕಣ್ಣು ಎರಡೂ ಇಲ್ಲದಂತಹ ಒಂದು ಸರ್ಕಾರ ಇವತ್ತು ನಮ್ಮನ್ನಾಳ್ತಾ ಇದೆ, ಜನಸಾಮಾನ್ಯರನ್ನು ಆಳ್ತಾ ಇದೆ. ನಮಗೆ ಇಡಿಗಂಟು 2 ಲಕ್ಷ ರೂಪಾಯಿಯನ್ನು ಕೊಡಿ ಎನ್ನುವಂತಹ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ. ಶಾಲೆಯ ಕೊಠಡಿಗಳು, ಅಡಿಗೆಯ ಕೊಠಡಿಗಳು, ಏನು ಸರ್ಕಾರಿ ಶಾಲೆಗಳಲ್ಲಿರುವಂತಹ ಅಡಿಗೆ ಕೊಠಡಿಗಳನ್ನು ನೋಡಿದರೆ ಅಯ್ಯೋ ಎಲ್ಲಿ ಬಂದಿದ್ದೀವಿ ನಾವು, ಎಷ್ಟೊಂದು ಸುರಕ್ಷತೆ ಇದೆ ಈ ಕೊಠಡಿ, ಯಾವ ಶಾಲೆ ಇದು ಎನ್ನುವಂತಹ ಆಶ್ಚರ್ಯವೂ ಕೂಡ ಆಗುತ್ತೆ. ಅವರಿಗೆ ನೀಡುವಂತಹ ಪರಿಕರಗಳೇನಿವೆ, ಸಿಲಿಂಡರ್, ಗ್ಯಾಸ್, ಒಲೆ ಎಲ್ಲವೂ ಕೂಡ ಒಂದು ರೀತಿ ಅಪಾಯಕಾರಿಯಾದಂತಹ ಸ್ಥಳದಲ್ಲಿ ನಾವಿದ್ದೀವಿ ಎನ್ನುವಂತಹ ಭಾವನೆ ಅವರಿಗೆ ಬರದೇ ಇರೋದು. ಎಷ್ಟೋ ಸರ್ಕಾರಿ ಶಾಲೆಗಳಲ್ಲಿ ಅಡಿಗೆ ಮಾಡುವಂತಹ ಸಂದರ್ಭದಲ್ಲಿ ಗ್ಯಾಸ್ ಸಿಲಿಂಡರ್ ಸ್ಫೋಟವಾಗಿ ಮಹಿಳೆಯರು ಮೃತಪಟ್ಟಂತಹ ಹಲವಾರು ಘಟನೆಗಳು ಕೂಡ ಸಂಭವಿಸಿವೆ. ಅವರಿಗೆ ಯಾವುದೇ ಪರಿಹಾರವನ್ನು ಕೂಡ ನೀಡಿಲ್ಲ ಸರ್ಕಾರ. ಬಿಡಿಗಾಸನ್ನು ಕೊಟ್ಟು ಕೈ ತೊಳೆದುಕೊಳ್ಳುವಂತಹ ಕೆಲಸವನ್ನು ಮಾಡ್ತಾ ಇದೆ. ಅಂಥವರಿಗೆ ಏನಾದರೂ ಅವಘಡಕ್ಕೀಡಾದರೆ, ಅನಾಹುತಕ್ಕೀಡಾದರೆ, ಮರಣ ಹೊಂದಿದರೆ ಅಂಥವರಿಗೆ 10 ಲಕ್ಷ ರೂಪಾಯಿ ಪರಿಹಾರವನ್ನು ಕೂಡ ನೀಡಬೇಕು ಎನ್ನುವಂತಹದ್ದು ಈ ಒಂದು ಇವತ್ತಿನ ಹೋರಾಟದ ಬೇಡಿಕೆಯಾಗಿದೆ. ಈ ಒಂದು ಹೋರಾಟದಲ್ಲಿ ಏನು ಕರ್ನಾಟಕ ರಾಜ್ಯ ಅಕ್ಷರ ದಾಸೋಹ ಬಿಸಿಯೂಟ ತಯಾರಕರ ಫೆಡರೇಷನ್ ಇದೆ, ಅದರ ಜಿಲ್ಲಾಧ್ಯಕ್ಷರಾದಂತಹ ಅನುಸೂಯ, ತಾಲೂಕಾ ಅಧ್ಯಕ್ಷರಾದಂತಹ ಕವಿತಾ ಪಿ, ಪ್ರಧಾನ ಕಾರ್ಯದರ್ಶಿ ಸುನೀತಾ ಪಿ, ಉಪಾಧ್ಯಕ್ಷರಾದ ಲತಾ, ಖಜಾಂಚಿ ರೋಹಿಣಿ, ಸಮಿತಿ ಸದಸ್ಯರಾದಂತಹ ರಾಜ್ಯ ಸದಸ್ಯರಾದಂತಹ ಹಲಗಿ ಸುರೇಶ್ ಕೂಡ ಪಾಲ್ಗೊಂಡಿದ್ದರು, ಮುಕುಂದ್ ಗೌಡ್ರು ಕೂಡ ಇದ್ದರು. ಏನು ಎಲ್ಲ ಹೋರಾಟಗಳು ಕೂಡ ಯಾಕೆ ತಮ್ಮ ಒಂದು ಗಟ್ಟಿತನವನ್ನು ಕಳೆದುಕೊಳ್ತಾ ಇವೆ, ಗಟ್ಟಿತನವನ್ನು ಕಳೆದುಕೊಳ್ತಾ ಇವೆ ಸಂಘಟನೆಗಳು? ಯಾಕೆ ಸರ್ಕಾರವನ್ನು ಕಣ್ತೆರೆಸುವಂತಹ ಒಂದು ದಿಟ್ಟ ಹೋರಾಟಗಳು ನಡೀತಾ ಇಲ್ಲ? ಯಾವುದೇ ಸಂಘಟನೆಯಾಗಲಿ ಆವತ್ತೆಲ್ಲ ಒಂದು ಸಂಘಟನೆ ಹೋರಾಟಕ್ಕೆ ನಿಂತರೆ ಸ್ಥಳೀಯವಾಗಿ ತಾಲೂಕು ಮಟ್ಟದಲ್ಲಿರುವಂತಹ 10 ಸಂಘಟನೆಗಳು ಕೂಡ ಅವರ ಬೆಂಬಲಕ್ಕೆ ನಿಲ್ತಾ ಇದ್ವು. ನಾವು ನಿಮ್ಮೊಂದಿಗಿದ್ದೀವಿ, ಇದು ಕೇವಲ ನಿಮ್ಮ ಕಷ್ಟ ಅಲ್ಲ, ನಮ್ಮ ಕಷ್ಟವೂ ಕೂಡ ನಾವು ನಿಮ್ಮೊಂದಿಗಿದ್ದೀವಿ, ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತಹ ಕೆಲಸವನ್ನು ಮಾಡೋಣ ಎನ್ನುವಂತಹ ಹೆಗಲುಗೊಡುವಂತಹ ಕೆಲಸವನ್ನು ಮಾಡ್ತಾ ಇದ್ವು. ಆದರೆ ಇವತ್ತು ಏನಾಗಿದೆಯೋ ಗೊತ್ತಿಲ್ಲ. ಸಂಘಟನೆಗಳು ಮೊದಲೇ ಇಲ್ಲ. ಕೆಂಪು ಬಾವುಟಗಳು ಅಲ್ಲಲ್ಲಿ ಕೆಂಪು ಬಾವುಟಗಳು ಮಾತ್ರ ಕಾಣ್ತಾ ಇವೆ, ಹಸಿರು ಶಾಲುಗಳು ಕಾಣ್ತಾ ಇವೆ. ರೈತರ ಸಂಕಷ್ಟಕ್ಕೆ ರೈತರೇ ಹೋರಾಟ ಮಾಡಬೇಕು. ಅಂಗನವಾಡಿ ಕಾರ್ಯಕರ್ತೆಯರ ಸಂಕಷ್ಟಕ್ಕೆ ಅವರೇ ಹೋರಾಟ ಮಾಡಬೇಕು. AITC ಏನೋ ಒಂದು ಕಮ್ಯುನಿಸ್ಟ್ ಪಕ್ಷಗಳಿವೆ, ಸಂಘಟನೆಗಳಿವೆ, ಅವರೇ ಹೋರಾಟ ಮಾಡಬೇಕು. ಅವರಿಗೆ ಅವರೇ ದಿಕ್ಕು, ಅವರನ್ನೇ ರಕ್ಷಣೆ ಮಾಡಿಕೊಡಬೇಕು ಎನ್ನುವಂತಹ ಒಂದು ಪರಿಸ್ಥಿತಿಗೆ ಬಂದು ತಲುಪಿದೆ ಇವತ್ತು ಸಮಾಜ ಅಂತ ಹೇಳಿದರೆ ನಿಜಕ್ಕೂ ಕೂಡ ಒಂದು ರೀತಿ ಎಲ್ಲೋ ಭಯದ ವಾತಾವರಣ ಮೂಡ್ತಾ ಇದೆ, ಅಭದ್ರತೆ ಕಾಡ್ತಾ ಇದೆ. ಜನಸಾಮಾನ್ಯರನ್ನು ಕೋಟಿ ಕೋಟಿ ಲೂಟಿ ಆಗ್ತಾ ಇದ್ದರೂ ಕೂಡ ಯಾವುದೇ ಒಬ್ಬ ಊರಿನ ನಾಗರಿಕರು, ಯುವಕರು ಅವರ ಗ್ರಾಮ ಪಂಚಾಯಿತಿಯಲ್ಲಿ ಎಲ್ಲೋ ಬೋಗಸ್ ಬಿಲ್ ಆಗಿರುತ್ತೆ, 16 ಲಕ್ಷ ತಿಂದು ತೆಗಿರ್ತಾರೆ, ಅವ್ರ ಕಡೆ ಗಮನನೇ ಹರಿಸೋದಿಲ್ಲ, ನೋಡೋದಿಲ್ಲ. ಇವ್ರು ಚಿಕ್ಕಪ್ಪನೋ ದೊಡ್ಡಪ್ಪನೋ, ಇವರು ಮಾವನೋ. ಜಾರಿಯಾಗಲಿ ಕಾಯಂ ಕೆಲಸ, ಕಾಯಂ ಕೆಲಸ, ಕನಿಷ್ಠ ಕೂಲಿ, ಕನಿಷ್ಠ ಕೂಲಿ, ಕಾಯಂ ಕೆಲಸ. ಗ್ರಾಮ ಪಂಚಾಯತಿ ಸದಸ್ಯ ಅಧ್ಯಕ್ಷರು ಇರ್ತಾರೆ, ಆದರೆ ಅಬಲೆಯರು, ಈ ಮಹಿಳೆಯರು ಕೆಲಸ ಮಾಡುವಂತಹ ಒಂದು ಪರಿಸ್ಥಿತಿ ಏನಿದೆ ಇವತ್ತು. ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಬಿಸಿಯೂಟ ಕಾರ್ಯಕರ್ತೆಯರು ಎಲ್ಲೋ ಒಂದು ಕಡೆ 4 ಈರುಳ್ಳಿಯನ್ನು 4 ಟೊಮೊಟೊವನ್ನು ಮನೆಗೆ ಒಯ್ಯುವಂತಹ ಸಂದರ್ಭದಲ್ಲಿ ಅವರ ಚೀಲವನ್ನು, ಅವರ ಬ್ಯಾಗನ್ನು ಚೆಕ್ ಮಾಡಿ ಅವರ ಮಾನ ಮರ್ಯಾದೆಯನ್ನು ಹರಾಜು ಹಾಕುವಂತಹ ಘಟನೆಗಳು ಕೂಡ ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ ನಡೀತಾ ಇವೆ. ಅವರು ಹಾಗೆ ಮಾಡಬೇಕು, ಅವರು ತಪ್ಪಲ್ಲ ಅಂತ ನಾವು ಹೇಳೋದಿಲ್ಲ. ಆದರೆ ಹೊಟ್ಟೆ ಇದೆಯಲ್ಲ ಸ್ವಾಮಿ, ಹಸುವಿದೆಯಲ್ಲ ಸ್ವಾಮಿ, ಕೇವಲ ಒಂದು ದಿನಕ್ಕೆ 100 ರೂಪಾಯಿಯಿಂದ ಜೀವನ ಮಾಡೋದಕ್ಕಾಗುತ್ತಾ? ನೀವೇನು ಮಾಡ್ತೀರಿ? ಗುಟ್ಕಾ ತಿಂತೀರಿ, 100-200 ರೂಪಾಯಿದು ಗುಟ್ಕಾ ತಿಂತೀರಿ, ಸಿಗರೇಟ್ ಸೇರ್ತೀರಿ, ಟೀ ಕುಡಿತೀರಿ,
ಅದಕ್ಕಾದರೂ ಸಾಲುತ್ತಾ ಈ ಮಹಿಳೆಯರ ಒಂದು ತಿಂಗಳದ ವೇತನ? ಬೇರೆ ಯಾವ ಸೌಲಭ್ಯಗಳಿವೆ ಮಹಿಳೆಯರಿಗೆ? ಬೇರೆ ಯಾವ ಸೌಲಭ್ಯಗಳೂ ಕೂಡ ಇಲ್ಲ. ಇಂತಹ ಅಬಲೆಯರ ಬೆಂಬಲಕ್ಕೆ ನಿಂತು ಹೋರಾಟ ಮಾಡುವಂತಹ ಹಲ್ಗಿ ಸುರೇಶ್ರಂಥವರು ಅನೇಕ ಸಂಘಟನೆಗಳಿವೆ. ಆ ಸಂಘಟನೆಗಳಿಗೆ ನಿಜಕ್ಕೂ ಕೂಡ ನಾವು ಮೆಚ್ಚುಗೆಯ ಮಾತುಗಳನ್ನು ಆಡಬೇಕು, ಮೆಚ್ಚುಗೆಯನ್ನು ವ್ಯಕ್ತಪಡಿಸಬೇಕು. ಬನ್ನಿ, ಮಾತನಾಡಿದ್ದಾರೆ ಸಂಘಟಕರು, ಕೇಳೋಣ. ತಾಲೂಕು ಅಧ್ಯಕ್ಷರಂತ ಕವಿತಾ ಅವರೇ, ರೋಹಿಣಿ ಅವರೇ, ಸುನೀತಾ ಅವರೇ ಮತ್ತು ಎಲ್ಲ ಗ್ರಾಮಗಳಿಂದ ಬಂದಂಥ ವಿಶ್ವದ ತಾಯಂದಿರೇ ಹಾಗೂ ನಮ್ಮ ವಿಶ್ವದ ಕೈಗಾರಿಕಾ ಹೋರಾಟಕ್ಕೆ ಬಂದಂಥ ನಮ್ಮ ಅಖಿಲ ಭಾರತ ಕಿತ್ತೂರು ಅಧ್ಯಕ್ಷ ಮುಕುಂದಗೌಡ ಅವರೇ, ಪೊಲೀಸ್ ಇಲಾಖೆಯ ಪ್ರಭು ಸರ್ ಅವರೇ ಹಾಗೂ ಪತ್ರಿಕಾ ಮಾಧ್ಯಮದ ಮಿತ್ರರೇ, ಇವತ್ತು ನಾವು ಶಾಸಕರ ಕಚೇರಿ ಮುಂದೆ ಧರಣಿ ಅಂತ ಹೇಳಿ ಮೊನ್ನೆ ಶಾಸಕರ ಕಡೆಯಿಂದ ದಿನಾಂಕವನ್ನು ನಿಗದಿಪಡಿಸಿದ್ವಿ. ಆದರೆ ಅವರು ತಾತ್ಕಾಲಿಕವಾಗಿ ಬೆಳಗ್ಗೆ ನನಗೆ ಫೋನ್ ಮಾಡಿ ನನಗೆ ಬೆಂಗಳೂರು ಮೀಟಿಂಗ್ ಇದೆ, ಹಾಗಾಗಿ ಹಣ ತಹಸೀಲ್ದಾರ್ ಕಳಿಸ್ತೀವಿ, ಆ ತಹಸೀಲ್ದಾರ್ಗೆ ಮನೆ ಪತ್ರ ಕೊಡಿರಿ, ಮತ್ತೆ ನಾನು ಮೀಟಿಂಗ್ ಬಂದಾಗೆ ನಿಮ್ಮದು ಮುಂದಿನ ಅಧಿವೇಶನದಲ್ಲಿ ಚರ್ಚೆ ಮಾಡಿ ಅಂತ ಹೇಳಿದ್ದಾರೆ. ಅವರು ಈ ಕೂಡಲೇ ಆ ಮನೆ ಪತ್ರವನ್ನು ಕೊಟ್ಟ ಮೇಲೆ ಇವತ್ತು ನಮ್ಮ ವಿಶ್ವನಾಥ ಇದ್ರೆ ಬೇಡಿಕೆಗಳು ಏನಂತಂದ್ರೆ, ಸುಮಾರು ವರ್ಷಗಳಿಂದ ಶಾಲೆಯಲ್ಲಿ ಕೆಲಸ ಮಾಡುತ್ತಾ ಕೇವಲ 3,000 ರೂಪಾಯಿಗೆ ಇವತ್ತು ದುಡಿತಾ ಬಂದಿದ್ದಾರೆ. ರಾಜ್ಯದಲ್ಲಿ 1,20,000 ಮಹಿಳೆಯರಿದ್ದು ಅದರಲ್ಲಿ ಇವತ್ತು ಎಷ್ಟೋ ಜನ ಸುಮಾರು ಮರಣ ಹೊಂದಿದ್ದಾರೆ. ಆ ಮರಣ ಹೊಂದಿದಂತ ವಿಶ್ವಟ ಕೈಗಾರಿಕರಿಗೆ 10 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕಂತ ಹೇಳಿ ಹಲವಾರು ಬಾರಿ ನಾವು ಹೋರಾಟವನ್ನು ಮಾಡಿ ಮನೆ ಪತ್ರ ಕೊಟ್ಟಿದ್ವಿ. ಇಲ್ಲಿವರೆಗೆ ಆದ್ರೂ ಈ ಸರ್ಕಾರಕ್ಕೆ ಕಿವಿ ಕೇಳ್ತಾ ಇಲ್ಲ. ಈ ಹಿಂದೆ ಮೊನ್ನೆ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಿದ್ದಾಗೆ ನಾವು ಬೆಂಗಳೂರು ಫ್ರೀಡಂ ಪಾರ್ಕ್ ಅಲ್ಲಿ ಹೋರಾಟ ಮಾಡುವಾಗ 1,000 ರೂಪಾಯಿಯನ್ನ ವಿಶ್ವಡ ತಾಯಂದ್ರಿಗೆ ಜಾರಿ ಮಾಡಿದ್ರು. ಆದ್ರೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇಲ್ಲಿವರೆಗೆ ಅವ್ರ ಖಾತೆಗೆ ಆ 1,000 ರೂಪಾಯಿ ಜಮಾ ಆಗ್ತಿಲ್ಲ. ಅದನ್ನು ಕೂಡಲೇ ಜಾರಿ ಮಾಡಬೇಕು. ಮತ್ತೆ ನಿವೃತ್ತಿ ಹೊಂದಿದಂತ ಮಹಿಳೆಯರಿಗೆ ಇಡುಗಂಟನ್ನ ಜಾರಿ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ಕಾಂಗ್ರೆಸ್ ಸರ್ಕಾರ ಬಂದಾಗೆ ಹಲವಾರು ಬಾರಿ ಮನೆ ಪತ್ರ ಕೊಟ್ಟರು ಕೂಡ ಈ ಸರ್ಕಾರ ನಮ್ಮ ಬಗ್ಗೆ ಚಕ್ಕರೆ ಎತ್ತಿಲ್ಲ. ಈ ಕೂಡಲೇ ಇವತ್ತು ಶಾಲೆಯಲ್ಲಿ ಅಡಿಗೆ ಮಾಡುವಂತ ಮಹಿಳೆಯರಿಗೆ ಪ್ರಿಯಾಂಕಾ ಗಾಂಧಿ ಅವರು ಬೆಳಗಾವಿಗೆ ಬಂದಾಗ 6,000 ರೂಪಾಯಿ ಗ್ಯಾರಂಟಿಯನ್ನ ಕೊಡ್ತೀನಿ ಅಂತ ಹೇಳಿದ್ರು. ಅದನ್ನು ಕೂಡ ಇವತ್ತು 6ನೇ ಗ್ಯಾರಂಟಿಯಾಗಿ ಜಾರಿ ಮಾಡ್ತಾ ಇಲ್ಲ. ಇವತ್ತು ಮಾತು ಕೊಟ್ಟು ತಪ್ತಾ ಇದ್ದಾರೆ ಈ ಕಾಂಗ್ರೆಸ್ ಸರ್ಕಾರದವರು. ಸುಳ್ವಾಡಿ ಬಂದಾಗ ಹಲವಾರು ಗ್ಯಾರಂಟಿ ಘೋಷಣೆಗಳನ್ನ ಮಾಡಿದ್ರು. ಆದ್ರೆ 5 ಗ್ಯಾರಂಟಿಯ ಘೋಷಣೆ ಮಾಡಿದ್ದಾರೆ. ಆದ್ರೆ 6ನೇ ಗ್ಯಾರಂಟಿ ದುಡಿಯುವ ವರ್ಗದ ಸುಮಾರು ವರ್ಷಗಳಿಂದ ವಿಶ್ವಟ ಕಾರ್ಯಕರ್ತರಾಗಿ ಮಕ್ಕಳಿಗೆ ಲಾಲ ಪಾಲನೆ ಮಾಡಿ ಅನೇಕ ರೀತಿಯಿಂದ ಕಷ್ಟಗಳನ್ನು ಅನುಭವಿಸಿ ಇವತ್ತು ಅವರಿಗೆ ಕೂಲಿಗೆ ಕೆಲಸಕ್ಕೆ ತಕ್ಕಂತ ಸಂಬಳ ಕೊಡ್ತಾ ಇಲ್ಲ. ಈ ಕೂಡಲೇ ಸಿದ್ದರಾಮಯ್ಯ ಸರ್ಕಾರದವರು ಇವರಿಗೆ 6ನೇ ಗ್ಯಾರಂಟಿಯಾಗಿ 6,000 ರೂಪಾಯಿ ಜಾರಿ ಮಾಡಬೇಕು. ಅವರಿಗೆ ಶಾಲೆಯಲ್ಲಿ ಭದ್ರತೆ ಕೊಡಬೇಕು. ಮತ್ತೆ ಇಡುಗಂಟನ್ನು ಜಾರಿ ಮಾಡಬೇಕು. ಮರಣ ಹೊಂದಿದಂತ ಇವತ್ತೇನು ವಿಶ್ವದ ತಾಯಂದಿರು ರಾಜ್ಯದಲ್ಲಿ 12-13 ಜನ ಮರಣ ಹೊಂದಿದ್ದಾರೆ. ಅವರಿಗೆ ಈ ಕೂಡಲೇ 10 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕೆಂದು ಇವತ್ತು ನಾವು ಎಲ್ಲ ಶಾಸಕರು ಸಂಸದರ ಮೇಲೆ ಒತ್ತಡ ತರ್ತಾ ಇದೀವಿ. ಮುಂದಿನ ದಿನಮಾನಗಳಲ್ಲಿ ಇದೇನಾದರೂ ಜಾರಿ ಮಾಡದೆ ಹೋದರೆ ಇಡೀ ರಾಜ್ಯಾದ್ಯಂತ ಅಕ್ಷರದಾಸ ವಿಶ್ವ ತಯಾರಕರು ಮುಂದೊಂದಿದ್ದಾರೆ. ವಿಧಾನಸೌಧಕ್ಕೆ ಮುಚ್ಚಿ ಹಾಕುವ ಮೂಲಕ ಈ ಹೋರಾಟದ ಮೂಲಕ ಎಚ್ಚರಿಕೆ ಕೊಡುಗೆ ಮಾತ್ರ ವೇತನ ದೊರೆಯುತ್ತಿದ್ದು ಇದರಿಂದ ಜೀವನ ನಡೆಸುವುದು ತುಂಬಾ ಕಷ್ಟಕರವಾಗಿದೆ. ವಿಶ್ವದ ತಯಾರಕರಿಗೆ ಅವರ ಸಹಜ ವಯೋವೃತ್ತಿಯಾಗಿದ್ದಾಗ ಅವರಿಗೆ 2 ಲಕ್ಷ ರೂಪಾಯಿ ಇಡುಗಂಟು ಜಾರಿಗೊಳಿಸಬೇಕೆಂದು ಹಲವಾರು ಬೇಡಿಕೆಗಳನ್ನು ಉದ್ದೇಶಿಸಿ ಈ ಮನವಿ ಪತ್ರವನ್ನ ಮೊನ್ನೆ ಶಾಸಕರಿಗೆ ತಹಸೀಲ್ದಾರ್ ಕೊಡ್ತಾ ಇದ್ದೇವೆ. ಆ ಮನವಿ ಪತ್ರವನ್ನ ತಾವು ಸ್ವೀಕರಿಸುವಂತ ಕೇಳ್ಕೊಳ್ತಾ ಇದ್ದೀವಿ. ಮೊನ್ನೆ ಎಫ್ಡಿ ತಹಸೀಲ್ದಾರ್ ಮಾತಾಡ್ಕೊಂತ ಕೇಳ್ಕೊಳ್ತಾ ಇದ್ದೀವಿ. ಕರ್ನಾಟಕ ರಾಜ್ಯ ಅಕ್ಷರ ದಾಸೋಹ ತಯಾರಿಕಾ ಫೆಡರೇಷನ್ ಸಂಯೋಜಿತ ಉಳಿನಡಲಿ ತಾಲೂಕು ಸಮಿತಿ ಅವರು ಈಗಾಗಲೇ ತಾವು ಅಧ್ಯಕ್ಷರ ಮೂಲಕ ಮನವಿಯನ್ನು ಕೊಟ್ಟಿದ್ದರು. ಸಭೆ ಮನವಿ ಪತ್ರವನ್ನು ಗೌರವಾನ್ವಿತ ಮಾನ್ಯ ಜಿಲ್ಲಾಧಿಕಾರಿಗಳು ವಿಜಯನಗರ ಹೊಸಪೇಟೆಯವರ ದಾರ ಮಾಡಿ ಮಾನ್ಯ ಗೌರವಾನ್ವಿತ ರಾಜ್ಯಪಾಲರಿಗೆ ಸಲ್ಲಿಸಲಾಗಿತ್ತು. ಸದರಿ ಪ್ರತಿಯನ್ನು ಕೃಷ್ಣನಾಯ್ಕ ಅವರು ಸನ್ಮಾನ್ಯ ಶಾಸಕರು ವಿವಿಧ ವಿಧಾನಸಭಾ ಕ್ಷೇತ್ರ ಇಲ್ಲಿ ಕೂಡ ಒಂದು ಪ್ರತಿಯನ್ನು ಸಲ್ಲಿಸಲಾಗುತ್ತೆ.